ತುಂಬ ಜನ ಹೊಸ ರೇಷನ್ ಕಾರ್ಡಿಗೆ ಯಾವಾಗ ಅರ್ಜಿಯನ್ನು ಬಿಡ್ತಾರೆ ಮತ್ತು ತಿದ್ದುಪಡಿಗೆ ಯಾವಾಗ ಅವಕಾಶವನ್ನು ಕೊಡ್ತಾರೆ ಅಂತ ಕಾಯ್ತಾ ಇದ್ರೆ, ಇದರ ಜೊತೆಯಲ್ಲಿ ಈಗಾಗಲೇ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದರೆ ಅಥವಾ ತಿದ್ದುಪಡಿಯನ್ನು ಮಾಡಿಸಿದರೆ ನಮಗೆ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅಂತ ತುಂಬ ಜನ ಕಾಯ್ತಾ ಇದ್ದೀರಾ. ಈಗ ನಿಮಗೆಲ್ಲರಿಗೂ ಸಹ ಆಹಾರ ಇಲಾಖೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಹಾಗಾದರೆ ಸಿಹಿ ಸುದ್ದಿ ಏನು ಅಂತ ಅಂದರೆ, ಯಾರೆಲ್ಲ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಥವಾ ತಿದ್ದುಪಡಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೋ ಅಂಥವ್ರಿಗೆಲ್ಲರಿಗೂ ಸಹ ಇವತ್ತು ಅಪ್ರೂವಲನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಯಾವ ಟೈಮಿಂಗ್ಸಿಗೆ ನಿಮಗೆ ಅಪ್ರೂವಲನ್ನು ಕೊಡ್ತಾ ಇದ್ದಾರೆ, ಹಾಗೆ ನೀವು ಅಪ್ರೂವ್ ಆಗಿದೆ ಅಥವಾ ಇಲ್ಲ ಅಂತ ಮೊಬೈಲಲ್ಲಿ ಸ್ಟೇಟಸನ್ನು ಸಹ ಚೆಕ್ ಮಾಡ್ಬೋದು. ನಿಮ್ಮ ರೇಷನ್ ಕಾರ್ಡು ರಿಜೆಕ್ಟ್ ಆಗಿದೆ ಅಥವಾ ಅಪ್ರೂವ್ ಆಗಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ಇದ್ರ ಜೊತೆಯಲ್ಲಿ ಈಗ ಯಾರೆಲ್ಲ TET ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೋ ನಿಮಗೆಲ್ಲರಿಗೂ ಸಹ ಈಗ ಹಾಲ್ ಟಿಕೆಟನ್ನು ಸಹ ರಿಲೀಸ್ ಮಾಡಿದ್ದಾರೆ. ಈ ಹಾಲ್ ಟಿಕೆಟನ್ನು ಮೊಬೈಲಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತಲೂ ಸಹ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲಿಗೆ ಈ ಒಂದು TET ಎಕ್ಸಾಮ್ನ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ನಿಮ್ಮ ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ ಫಸ್ಟಿಗೆ ಒಂದು ಲಿಂಕ್ ಬರುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಅಥವಾ ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಫಸ್ಟ್ನೇ ಆಪ್ಷನ್ ಇದೆ ನೋಡಿ, ಜನರೇಟ್ ಹಾಲ್ ಟಿಕೆಟ್ ಅಂತ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಹಾಲ್ ಟಿಕೆಟ್ 2024 ಅಂತ ಇದೆ ನೋಡಿ. ಫಸ್ಟ್ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಬೇಕು. ಅಂದರೆ ನೀವೀಗ ಅಪ್ಲಿಕೇಶನನ್ನು ಹಾಕಿದಾಗ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಬಂದಿರುತ್ತೆ ನೋಡಿ. ಆ ಒಂದು ಅಕ್ನಾಲೆಜ್ಮೆಂಟಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಆ ಒಂದು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಗೆಟ್ OTP ಅಂತ ಬರ್ತಾ ಇದೆ. ಇದ್ರ ಮೇಲೆ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಈಗ ಈ ಒಂದು ಲಿಂಕು ಓಪನ್ ಆಗ್ತಾ ಇಲ್ಲ. ಯಾಕೆ ಓಪನ್ ಆಗ್ತಾ ಇಲ್ಲ ಅಂದರೆ ಈಗ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಓಪನ್ ಆಗ್ತಾ ಇಲ್ಲ. ನೀವು ಸಂಜೆ ಒಂದು 6 ಗಂಟೆ ನಂತರ ಓಪನ್ ಮಾಡಿ ಅಥವಾ ನಾಳೆ ಓಪನ್ ಮಾಡಿ ನೀವು ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಯಾರಿಗೆಲ್ಲ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ರೂವನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಈಗ ಯಾರೆಲ್ಲ ಹೊಸ ರೇಷನ್ ಕಾರ್ಡಿಗೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಅರ್ಜಿಯನ್ನು ಸಲ್ಲಿಸಿದ್ರೋ ಅಂಥವ್ರಿಗೆಲ್ಲರಿಗೂ ಸಹ ನಿಮಗೆ ಇವತ್ತೇ ಇದೇ ಒಂದು ದಿನಾಂಕದಂದು 20ನೇ ತಾರೀಕಿನಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಗಳವರೆಗೆ ಅಂದರೆ 1 ಗಂಟೆಗಳ ಕಾಲ ನಿಮ್ಮ ಎಲ್ಲ ರೇಷನ್ ಕಾರ್ಡಿಗಳಿಗೂ ಯಾರೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಅಂತ ಅಪ್ಲೈ ಮಾಡಿದ್ರೋ ಅಂತಹ ರೇಷನ್ ಕಾರ್ಡಿಗಳಿಗೆ ಅಪ್ರೂವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಹಳೆ ರೇಷನ್ ಕಾರ್ಡುಗಳ ತಿದ್ದುಪಡಿಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೋ ಅಂಥವರಿಗೆ ಇವತ್ತೇ ಇದೇ ಒಂದು ದಿನಾಂಕದಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಗಳವರೆಗೆ ಅಂದರೆ 1 ಗಂಟೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮಗೂ ಸಹ ಇಲ್ಲಿ ಅಪ್ರೂವನ್ನು ಕೊಡ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ಗಳಿಗೆ. ಹಾಗಾದರೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಅಂದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿದೆ ಅಥವಾ ಇಲ್ಲ ಅಂತ ನೀವು DBT ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಯಾವ ರೀತಿ ಓಪನ್ ಮಾಡ್ತೀರೋ ಅದೇ ರೀತಿ ಓಪನ್ ಮಾಡಿ. ಇದರಲ್ಲಿ ನಿಮಗೆ ಫಸ್ಟ್ಗೆ ಒಂದು ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಿದ ಅರ್ಜಿಯ ಸ್ಥಿತಿ ಅಂತ ಇದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಅರ್ಬನ್ನ ಅಥವಾ ರೂರಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಅರ್ಬನ್ ಆದರೆ ನೀವು ಬರೀ ನಿಮ್ಮ ಅಕ್ನಾಲೆಜ್ಮೆಂಟ್ ನಂಬರನ್ನು ಹಾಕಿದ್ರೆ ಸಾಕು. ಆದರೆ ರೂರಲ್ ಅವರಾದರೆ ಅಕ್ನಾಲೆಜ್ಮೆಂಟ್ ನಂಬರನ್ನು ಹಾಕಿ ನೆಕ್ಸ್ಟು ನಿಮ್ಮ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಗೋ ಅಂತ ಕೊಟ್ಟರೆ ಆಗ ನಿಮಗೆ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ನ ಸ್ಥಿತಿ ಏನಾಗಿದೆ ಅಂತ ತೋರಿಸುತ್ತೆ. ಅಪ್ರೂವ್ ಆಗಿದೆ, ಯಾವ ದಿನಾಂಕದಂದು ಅಪ್ರೂವ್ಡ್ ಆಗಿದೆ ಮತ್ತು ಇಲ್ಲಿ ಯಾವ ಒಂದು ಆಫೀಸರು ನಿಮಗೆ ಅಪ್ರೂವ್ ಮಾಡಿದ್ದಾರೆ ಅನ್ನೋ ಸ್ಟೇಟಸ್ಸು ಸಹ ಇಲ್ಲಿ ತೋರಿಸುತ್ತೆ. ರಿಜೆಕ್ಟ್ ಆಗಿದ್ರೆ ಯಾಕೆ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ನಿಮ್ಮ ಹೊಸ ರೇಷನ್ ಕಾರ್ಡ್ನ ನಂಬರು ಸಹ ಇಲ್ಲೇ ತೋರಿಸುತ್ತೆ ಈ ಒಂದು ಸ್ಟೇಟಸಲ್ಲಿ. ಈ ರೀತಿ ನೀವು ಮೊಬೈಲ್ ಮೂಲಕನೇ ನಿಮ್ಮ ಅರ್ಜಿ ಸ್ಥಿತಿ ಏನಾಗಿದೆ, ರಿಜೆಕ್ಟ್ ಆಗಿದೆ ಅಥವಾ ಅಪ್ರೂವ್ಡ್ ಆಗಿದೆ ಅನ್ನೋದನ್ನು ನೀವೇ ಚೆಕ್ ಮಾಡ್ಬೋದು. ನೆಕ್ಸ್ಟು ಹೊಸ ರೇಷನ್ ಕಾರ್ಡಿಗೆ ಯಾವಾಗ ಅರ್ಜಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಥವಾ ತಿದ್ದುಪಡಿಗೆ ಯಾವಾಗ ಅರ್ಜಿಯನ್ನು ಪ್ರಾರಂಭ ಮಾಡ್ತಾರೆ ಅನ್ನೋ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಅಂದರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ತಿಂಗಳ ಎಂಡಿಂಗ್ ಅಥವಾ ಮುಂದಿನ ತಿಂಗಳಲ್ಲೇ ಹೊಸ ರೇಷನ್ ಕಾರ್ಡಿಗೂ ಸಹ ಅರ್ಜಿಯನ್ನು ಪ್ರಾರಂಭ ಮಾಡ್ತಾರೆ ಮತ್ತು ತಿದ್ದುಪಡಿಗೂ ಸಹ ಅವಕಾಶವನ್ನು ಕೊಡ್ತಾ ಇರ್ತಾರೆ. ಆಗ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಸಹ ರೆಡಿ ಇರಬೇಕು. ಈಗಲೇ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೇ ತಿದ್ದುಪಡಿ ಇದ್ರೂ ಸಹ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿರಿ. ಆಗ ನೀವು ಅರ್ಜಿಯನ್ನು ಬಿಟ್ಟ ತಕ್ಷಣವೇ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ.